ಸಮುದಾಯದ ಹಿರಿಯ ಮುತ್ಸದ್ದಿಗಳು, ಖ್ಯಾತ ವಕೀಲರು ಆದಂಥ ಸನ್ಮಾನ್ಯ ಶ್ರೀ KV ಶಂಕರಪ್ಪನವರೇ, ಇನ್ನೋರ್ವ ಖ್ಯಾತ ವಕೀಲರಾದಂಥ ವೆಂಕಟರೆಡ್ಡಿರವರೇ, ಭಾಳಷ್ಟು ಜನ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಜಸ್ಟಿಸ್ ಗೋಪಾಲ್ ಗೌಡರ ಆತ್ಮೀಯರಾದಂಥ ಸನ್ಮಾನ್ಯ ಪಿಳ್ಳಪ್ಪನವರೇ, ಖ್ಯಾತ ಉದ್ಯಮಿಗಳಾದಂಥ ರಾಮಾಂಜನೇಯರವರೇ ಮತ್ತು ಈ ಊರಿನ ಎಲ್ಲ ಹಿರಿಯ ಕಿರಿಯ ಮುಖಂಡರೇ, ಶ್ರದ್ಧೆ ತಾಯಂದಿರೇ, ಆಸ್ತಿಕ ಮಹಾಶಯ, ಈಗಾಗಲೇ ಭಾಳ ತಡ ಆಗಿದೆ. ನಾವೇ ಭಾಳ ತಡವಾಗಿ ಬಂದಿದ್ದೀವಿ. ನಾನು ವಕೀಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, 12:30 1 ಗಂಟೆ ಒಳಗೆ ನಾನು ಬರ್ತೀನಿ ಅಂತ. ಮತ್ತೆ ಅರ್ಧ ಗಂಟೆ ಲೇಟ್ ಆಯಿತು. ಆದರೂ ಕೂಡ ತಡವಾಗಿ ಬಂದರೂ ಕೂಡ ನಮ್ಮ ತಾಯಂದರು ಮತ್ತು ತಾವೆಲ್ಲರೂ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ದೇವರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಭಾಳ ಸಂತೋಷದ ವಿಷಯ. ಲೇಟಾಗಾದರೂ ಕೂಡ ನಾನು ವಕೀಲರಿಗೆ ಹೇಳ್ತಾ ಇದ್ದೆ, ಇದೇ ನೀವು ಒಳ್ಳೆ ಹೈಟೆಕ್ ದೇವಸ್ಥಾನ ಮಾಡಿಬಿಟ್ಟಿದ್ದೀರಾ, ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದಿರಲ್ಲ ಹಾಗೆ ಅಂತ. ನಮ್ಮೆಲ್ಲರ ಸಹಕಾರದಿಂದ ಅವರು ಎಲ್ಲರನ್ನು ಕೂಡ ಜೊತೆಗಿಟ್ಟುಕೊಂಡು ಇವತ್ತು ಒಂದು ಸುಸಜ್ಜಿತವಾದ ದೇವಾಲಯವನ್ನು ಕಟ್ಟುವಂಥ, ಅದನ್ನು ಪೂರ್ಣಗೊಳಿಸುವಂಥ ಒಂದು ದೇವಸ್ಥಾನ. ಹಾಗೆ ಅಂತ ಹೇಳಿದ್ರೆ ಗರ್ಭಗುಡಿ ಇರಬೇಕು, ಮುಖಮಂಟಪ ಇರಬೇಕು, ಪ್ರಾಂಗಣ ಇರಬೇಕು, ಹೊರಾಂಗಣ ಇರಬೇಕು, ಮತ್ತು ಧ್ವಜಸ್ತಂಭ ಇರಬೇಕು, ರಾಜಗೋಪುರ, ವಿಮಾನ ಗೋಪುರ ಮತ್ತು ಸುತ್ತ ಒಂದು ರಕ್ಷಣಾ ಗೋಡೆ ಇರಬೇಕು. ಇವೆಲ್ಲವೂ ಇದ್ದರೆ ಒಂದು ದೇವಸ್ಥಾನಕ್ಕೆ ಪೂರ್ಣತೆ ಅನ್ನುವಂಥದ್ದು ಬರ್ತದೆ. ನಿಮ್ಮ ದೇವಸ್ಥಾನಕ್ಕೆ ಆ ಪೂರ್ಣತೆ ಇದೆ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ರಾಜಗೋಪುರ ಆಗಲಿಲ್ಲ, ದೇವರಿಚ್ಛೆ ಇದ್ರೆ ಅದು ಕೂಡ ಭಗವಂತ ಮಾಡಿಸ್ಕೊಳ್ತಾನೆ. ಅಷ್ಟರ ಮಟ್ಟಿಗೆ ಒಂದು ದೇವಸ್ಥಾನದ ಪೂರ್ಣತೆಗೆ ಏನೇನು ಬೇಕು ಅದೆಲ್ಲವನ್ನು ಕೂಡ ನೀವೆಲ್ಲರೂ ಸೇರಿ ಮಾಡಿಕೊಂಡಿದ್ದೀರಿ. ಋತ್ವಿಕರೆಲ್ಲ ಹೇಳ್ತಾ ಇದ್ರು, ಎಲ್ಲ ತಿರುಪತಿಯಿಂದಲೇ ಬಂದಿರತಕ್ಕಂಥವ್ರು, ಅವ್ರಿಗೂ ಈ ಊರಿಗೂ ಅವಿನಾಭಾವ ಸಂಬಂಧ. ನಾನು ಈ ದೇವರು ಹೊಸದು ಹಳೇದು, ಹಳೆ ಮೂರ್ತಿಗಳನ್ನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಹಾಗೆ ಅಂತೇಳಿ ಡಾಕ್ಟರ್ ನಾರಾಯಣ ಸ್ವಾಮಿರವರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ, ಇದು ತಮಿಳುನಾಡಿನಲ್ಲಿ ಚೆನ್ನೈಯಿಂದ ಮುಂದೆ ಇರುವಂಥ ಒಂದು ಹಳ್ಳಿಯಲ್ಲಿ ರೈತ ಉಳುವಾಗ ಸಿಕ್ಕಂಥ ಮೂರ್ತಿಗಳಿವು, ನಾವು ನಿಮ್ಮ ಊರಿಗೆ ಕೊಡ್ತೀವಿ, ನೀವು ಇದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ಅಂತೇಳಿ ಹೇಳಿದ ಮೇರೆಗೆ ನಾವು ಆ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಇಲ್ಲಿ ತಂದು ಇವತ್ತು ಪ್ರತಿಷ್ಠಾಪನೆಗೊಳಿಸುವಂಥ ಕೆಲಸ ಮಾಡಿದ್ದೇವೆ. ಎಲ್ಲಿ ತಮಿಳುನಾಡು, ಎಲ್ಲಿ ದುಗ್ಗಸಂದ್ರ, ವೆಲೂರು ಋಣಾನುಬಂಧ, ವರದರಾಜ ಸ್ವಾಮಿ ಭೂಮಿಲಿ ಸಿಕ್ಕು ಇಲ್ಲಿಗೆ ಬಂದು ನೆಲೆಸಬೇಕು ಹಾಗೆ ಅಂತ ಹೇಳಿದ್ರೆ ನೀವೆಷ್ಟು ಪುಣ್ಯವಂತರು, ಭಾಗ್ಯವಂತರು. ಅದಕ್ಕಾಗಿಯೇ ಈ ದೇವಸ್ಥಾನ ಸ್ವಲ್ಪ ತಡ ಆಯ್ತೇನೋ. ಅದನ್ನು ತಂದು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಮೂರ್ತಿಗಳಿಗೆ? 7-8 ವರ್ಷಗಳಿಂದಲೂ ಕೂಡ ಆ ಮೂರ್ತಿಗಳಿಗೆ ಪೂಜೆ ಮಾಡುವಂಥ ಕೆಲಸ. ತಿರುಪತಿಯಿಂದ ಪ್ರತಿ ವಾರ ಬಂದು ಇಲ್ಲಿ
ಭಗವಂತನ ಸೇವೆ ಮಾಡುವಂಥ ಋತ್ವಿಕರನ್ನು ಕಂಡು ಭಾಳ ಸಂತೋಷ ಆಯಿತು. ನೀನು ಯಾವುದು ಶಾಶ್ವತ ಅಲ್ಲ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನಮ್ಮ ಕೆಲಸ ಮುಗಿದ ಮೇಲೆ ನಾವು ಹೋಗ್ತಾ ಇರಬೇಕು. ರಾಷ್ಟ್ರಪತಿ ಆದರೂ ಅಷ್ಟೇ, ಸ್ವಾಮಿಗಳಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಆದರೆ ಎರಡು ಖಚಿತಗಳ ಮಧ್ಯೆ ಇರುವಂಥ ಈ ಬದುಕು, ಇದು ಭಗವಂತ ಕೊಟ್ಟಂಥ ಭಿಕ್ಷೆ. ನಾವು 64 ಲಕ್ಷ ಜೀವರಾಶಿಗಳಂತ ಅವಾಗ ಹೇಳೋದು, ಈಗ ಇನ್ನೂ ಜಾಸ್ತಿ ಆಗಿದೆ, ಆವಿಷ್ಕಾರಗಳು ಜಾಸ್ತಿ ಆಗಿದ್ದಾವೆ. ಅಷ್ಟೆಲ್ಲ ಜೀವರಾಶಿಗಳಲ್ಲಿ ನಾವು ಜನ್ಮ ತಾಳಿ ಕೊನೆಗೆ ಭಗವಂತನ ಹತ್ರ ಪರಿಪರಿಯಾಗಿ ಬೇಡಿಕೊಂಡ ಮೇರೆಗೆ ಭಗವಂತ ಈ ಜನ್ಮವನ್ನು ನಮಗೆ ಕರುಣಿಸಿರೋದು. ನಾವು ಅವನಿಗೇನು ಮಾತು ಕೊಟ್ಟು ಬಂದಿದ್ದೇವೆ ಹಾಗೆ ಅಂತೇಳಿ ನಮ್ಮ ಇಚ್ಛಾಪೂರ್ವಕವಾಗಿ ನಿನ್ನನ್ನು ನೆನೆದು ಧ್ಯಾನಿಸಿ ಪೂಜಿಸಿ ಭಜಿಸಿ ಪಠಿಸಿ ನಮ್ಮ ಇಚ್ಛೆಯ ಮೂಲಕ ನಿಮ್ಮನ್ನು ಹೊಂದುತ್ತೇವೆ ಅಂತ, ಭಗವಂತನನ್ನೇ ಹೊಂದುತ್ತೇವೆ. ಪ್ರತಿ ಮನುಷ್ಯನ ಜೀವನದ ಪರಮೋಚ್ಚ ಗುರಿ ಯಾವುದಾಗಬೇಕು ಹಾಗೆ ಅಂತ ಹೇಳಿದ್ರೆ ಭಗವಂತನನ್ನೇ ಸೇರುವುದಾಗಬೇಕು, ಭಗವಂತನನ್ನು ಹೊಂದುವುದಾಗಬೇಕು. ಭಗವಂತನಿಗೆ ನಾವು ಮಾತು ಕೊಟ್ಟಿರೋದು, ಅದು ಕೊಟ್ಟು ನಾವು ಭಗವಂತನ ಹತ್ರ ಅತ್ಯಂತ ಶ್ರೇಷ್ಠವಾದ ಜನ್ಮ ಕೊಡುವಂತ ಕೇಳಿ ಮಾನವ ಜನ್ಮವನ್ನು ಪಡೆದಿದ್ದೇವೆ. ಮತ್ತು ಇಲ್ಲಿ ಬಂದು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಭಗವಂತನಿಗೆ ಮೋಸ ಮಾಡ್ತಾ ಇದ್ದೇವೆ. ಭಗವಂತನನ್ನು ಧ್ಯಾನಿಸೋದು, ಪೂಜಿಸೋದು, ಭಜಿಸೋದು ಬಿಟ್ಟು ಇನ್ನೆಲ್ಲವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಭಗವಂತ ಅವಾಗವಾಗ ನೆನಪು ಮಾಡ್ತಾನೆ, ನಾನು ಒಬ್ಬ ಇದ್ದೀನಿ, ನನ್ನೇ ಸೇರ್ತೀಯ ಅಂತ ಬಂದು ಈಗ ನನ್ನ ಮರೆತು ಬಿಟ್ಟಿದ್ದೀಯ. ಆಗ ಕೆಲವು 1000 ವರ್ಷಗಳಿಂದ ನೆನಪಾದಂಥ ದೇವರು ನಮಗೆ, ನಾವು ಪ್ರಕೃತಿನೇ ದೇವರು ಅನ್ನೋರು, ರೈತಾಪಿ ವರ್ಗದವರು, ನಮಗೆ ಭೂಮಿ ದೇವರು, ಪಂಚಭೂತಗಳಲ್ಲಿ ದೇವರನ್ನು ಕಾಣುವಂಥವ್ರು. ಎಲ್ಲೆಲ್ಲೋ ಭಗವಂತನ ಸಾನ್ನಿಧ್ಯ ಇದೆ, ಅಂಶ ಇದೆ, ಅಸ್ತಿತ್ವ ಇದೆ ಹಾಗೆ ಅಂತೇಳಿ ನಂಬುವಂಥದ್ದು ನಾವು. ಇನ್ನು ಕೆಲವೇ 30-40 ವರ್ಷಗಳಿಂದ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಏನು ಜನ ಬಹಳ ಅಪೇಕ್ಷಿಸ್ತಿರಲಿಲ್ಲ. ಎಲ್ಲ ಕಡೆ ದೇವರಿದ್ದಾನೆ ಅನ್ನುವಂಥ ಭಾವನೆ ಇತ್ತು. ಯಾಕೆಂದ್ರೆ ಅವ್ರ ಮೇಲೆ ಅವರಿಗೆ ವಿಶ್ವಾಸ ಇತ್ತು, ಕಾಯಕದ ಬಗ್ಗೆ ನಂಬಿಕೆ ಇತ್ತು. ಈಗ ಅವೆಲ್ಲವೂ ಹೋದವು. ಅದರಿಂದ ಈಗ ಭಯ ಶುರುವಾಗಿದೆ, ಭಯದಿಂದ ಭಕ್ತಿ ಶುರುವಾಗಿದೆ. ಪ್ರೀತಿಯಿಂದ ಭಕ್ತಿ ಉಂಟಾಗಬೇಕು. ಭಯದಿಂದ ಉಂಟಾದಂಥ ಭಕ್ತಿ ಶಾಶ್ವತವಲ್ಲ. ಅದು ಯಾವ ವರವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ನೀವು ಭಗವಂತನನ್ನ ನಿರ್ವಂಚನೆಯಿಂದ ಪೂಜಿಸಿದ್ರೆ, ನಿರ್ವಂಚನೆಯಿಂದ ಭಜಿಸಿದ್ರೆ ಅವನು ಕೂಡ ನಿಮ್ಮನ್ನು ಬಾಚಿ ತಪ್ಪಿಕೊಳ್ತಾನೆ. ಶ್ರೀಕೃಷ್ಣ ಅದನ್ನೇ ಪದೇ ಪದೇ ಒತ್ತಿ ಒತ್ತಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ನೀನು ಯಾಕೆ ಚಿಂತನೆ ಮಾಡ್ತೀಯ, ಇಷ್ಟೆಲ್ಲ ಯುದ್ಧ ಆಗ್ತಾ ಇದೆ ನನ್ನಿಂದ ಅಂತ ಯಾಕೆ ನೀನು ಯೋಚನೆ ಮಾಡ್ತಾ ಇದ್ದೀಯ? ನಿನ್ನ ಕರ್ತವ್ಯ ಅಷ್ಟೇ ನೀನು ಮಾಡು, ಉಳಿದಿದ್ದನ್ನು ನಮಗೆ ಬಿಡು, ನಾನು ನೋಡ್ಕೊಳ್ತೀನಿ. ಕರ್ತವ್ಯ ವಿಮುಖನಾಗಬೇಡ, ಕೆಟ್ಟದ್ದು ತೊಲಗಬೇಕು, ಒಳ್ಳೆಯವರು ಮತ್ತು ಒಳ್ಳೆಯದು ಉಳಿಬೇಕು. ಹಾಗಾಗಿ ನಿನ್ನ ಕೆಲಸ ನೀನು ಮಾಡೋದು, ಯುದ್ಧ ಮಾಡೋದಷ್ಟೇ ನಿನ್ನ ಕೆಲಸ. ಎದುರಿಗೆ ತಾತ ಇದ್ದಾನೋ, ಗುರು ಇದ್ದಾನೋ, ತಮ್ಮ ಇದ್ದಾನೋ, ಅಣ್ಣ ಇದ್ದಾನೋ, ಯಾರಿದ್ದಾರೆ ಅದನ್ನ ಯಾಕೆ ನೋಡ್ತಾ ಇದ್ದೀಯ? ಹಾಗೆ ಅವರು ಮುಂದುವರೆದು ಹೇಳ್ತಾನೆ, ಕರ್ಮಣ್ಯ ವಾಧಿಕಾರಸ್ಯ ಮಾ ಫಲೇಶುಕದ. ನಿನ್ನ ಕರ್ಮವನ್ನು, ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡಿದ್ದೆ ಅಂದರೆ ನೀನು ಏನು ಫಲವನ್ನು ಅಪೇಕ್ಷೆ ಪಡ್ತೀಯ ಅದಕ್ಕಿಂತ 100 ಪಟ್ಟು
ಹೆಚ್ಚಿನ ಫಲವನ್ನು ನಾನು ನಿನಗೆ ದಯಪಾಲಿಸ್ತೇನೆ. ನಿನ್ನ ಬಗ್ಗೆನೇ ನಿನಗೆ ನಂಬಿಕೆ ಇಲ್ಲ, ನಿನ್ನೊಳಗೆ ನಿಷ್ಠೆ ಇಲ್ಲ, ನೀನು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದರೆ ಎಷ್ಟು ದೊಡ್ಡ ದೇವಾಲಯಗಳನ್ನು ಕಟ್ಟಿದ್ರು ಕೂಡ ಅದು ವ್ಯರ್ಥ. ನಾನು ಗಮನಿಸ್ತಾ ಇದ್ದೆ, ಕಳೆದ ಒಂದು 8 ವರ್ಷಗಳ ಹಿಂದೆ ತಿರುಪತಿ ತಿಮ್ಮಪ್ಪನಿಗೆ ವಜ್ರ ಖಚಿತವಾದಂಥ ಕಿರೀಟವನ್ನು ಅವತ್ತಿನ ಕಾಲಕ್ಕೆ ಒಂದು 54-64 ಕೋಟಿ ಇರಬೇಕದು ತಗೊಂಡೋಗಿ ಅರ್ಪಣೆ ಮಾಡಿದ್ದಾನೆ. ಅವನು ಅಂದ್ಕೊಂಡು ಎಷ್ಟು ಕೋಟಿ ಪುಣ್ಯ ಬಂದಿರಬೇಕು. ಅದಾಗಿ ಕೆಲವೇ ತಿಂಗಳಲ್ಲಿ ಜೈಲಿಗೆ ಹೋದ 4-5 ವರ್ಷ ಹೊರಗೆ ಬರಲಿಲ್ಲ. ಮತ್ತೆ ನೀವು ಕೊಟ್ಟಂಥ ದಾನದ ಪುಣ್ಯ ಎಲ್ಲ ಹೋಯ್ತು. ಹಾಗೆ ಭಗವಂತ ಹೇಳ್ತಾನೆ, ನಿನ್ನ ಭಕ್ತಿ ನಿಜ ಭಕ್ತಿ ಆಗಬೇಕು. ಎಲ್ಲರಲ್ಲೂ ನನ್ನನ್ನೇ ನೋಡಿ ನಾನೇ ಅವನಲ್ಲಿ ಇದ್ದೀನಿ ಅನ್ನುವಂಥ ಭಾವನೆಯನ್ನು ನೀನು ಹೊಂದಿ ನೀನು ನನಗೆ ಪೂಜಿಸಿದ್ರೆ ಆ ಪೂಜೆ ನಿನಗೆ ಸಲ್ತದೆ. ಹಾಗಾಗಿ ನಮಗೆ ಭಗವಂತನ ಬಗ್ಗೆ ಒಳಗೆ ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ನೆಮ್ಮದಿಯಾಗಿ, ಆ ಪ್ರೀತಿ ಆರೋಗ್ಯವಾಗಿ ನಮ್ಮನ್ನು ಕಾಪಾಡುತ್ತದೆ. ಮತ್ತು ಯಾರು ಭಾಳ ದೊಡ್ಡ ಶ್ರೀಮಂತರು ಅಂತ ಹೇಳಿದ್ರೆ ದುಡ್ಡಿರೋರು ಹಾಗೆ ನೀವು ಅಂದ್ಕೊಂಡ್ರೆ ಅಲ್ಲ. ಯಾರಿಗೆ ಭಾಳ ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ, ಅವರು ಜಗತ್ತಿನ ಶ್ರೀಮಂತರು. ಆ ನೆಮ್ಮದಿ ಆರೋಗ್ಯ ಅಂಗಡಿಗೆ ಸಿಗುವಂಥ ವಸ್ತು ಅಲ್ಲ, ನಾವು ಸಂಪಾದನೆ ಮಾಡುವಂಥ ಕ್ರಿಯೆ. ಅದು ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲಿದ್ದರೆ ಮಾತ್ರ ಸಾಧ್ಯವಾಗ್ತದೆ. ಹಾಗಾಗಿ ಅಂಥ ನೆಮ್ಮದಿ, ಅಂಥ ಆರೋಗ್ಯ, ಆ ಸಂತೃಪ್ತಿ ನಮಗೆ ಬರಬೇಕು. ಹಾಗೆ ಅಂತ ಹೇಳಿದ್ರೆ ನಾವು ಭಗವಂತನ ಕಡೆ ಮುಖ ಮಾಡಬೇಕು. ನೀವು ಗಣೇಶನ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಗಣೇಶನ ವಾಹನ, ಅದು ಗಣೇಶನನ್ನೇ ನೋಡ್ತಾ ಇದೆ. ಅದರಿಂದ ಅದಕ್ಕೂ ಪೂಜೆ ಮಾಡ್ತೀವಿ, ಗಣೇಶನಿಗೂ ಪೂಜೆ ಮಾಡ್ತೇವೆ. ಯಾಕಂದರೆ ಇಲ್ಲಿ ಸಂಸ್ಕಾರವನ್ನು ಹೊಂದಿದೆ ಅಂತೇಳಿ ಗಣೇಶನ ಮುಂದಿರುವಂಥ ಇಲಿಗೆ ಪೂಜೆ ಮಾಡ್ತೀವಿ. ನಿಮ್ಮ ಮನೆಯೊಳಗೆ ಇಲಿ ಸಿಕ್ಕರೆ ನೀವು ಯಾವ ಪೂಜೆ ಮಾಡ್ತೀರಿ? ಹಾಗೆ ಶನೇಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕಾಗೆ ಶನೇಶ್ವರನ ಮಾನ್, ಅದಕ್ಕೂ ಪೂಜೆ, ಅದಕ್ಕೂ ನೈವೇದ್ಯ. ಯಾಕೆ? ಕಾಗೆ ಸಂಸ್ಕಾರ ಹೊಂದಿದೆ, ಭಗವಂತನನ್ನೇ ನೋಡ್ತಾ ಇದೆ, ಭಗವಂತನ ಸೇವೆಯನ್ನು ಮಾಡುತ್ತಾ ಇದೆ. ಅದೇ ಕಾಗೆ ನಿಮ್ಮ ಮನೆ ಒಳಗೆ ಬಂದರೆ ಏನು ಮಾಡ್ತೀವಿ? ಪುರೋಹಿತರ ಹತ್ರ ಓಡೋಗ್ತೀವಿ. ಏನು ಮಾಡಬೇಕು? ಅವ್ರು ಮನೆ ಬಿಟ್ಬಿಡು ಅಂದರೆ ಮನೆ ಬಿಡ್ತೀರಿ ಒಂದು 6 ತಿಂಗಳು. ಯಾವುದೇ ದೇವರ ಹತ್ರ ಹೋದರೂ ಕೂಡ ಅದಕ್ಕೊಂದು ವಾಹನ. ಶಿವನ ಹತ್ರ ಹೋದರೆ ಬಸವಣ್ಣ ಇದ್ದಾನೆ. ಬಸವಣ್ಣನ ಕಿವಿಯಲ್ಲಿ ನಮ್ಮ ನೋವುಗಳನ್ನ ಹೇಳ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ಹೇಳಿದ್ರೆ ಶಿವನಿಗೆ ಭಾಳ ಬೇಗ ಮುಟ್ತದೆ. ಆ ಬಸವಣ್ಣ ಬಂದು ನಮ್ಮ ಹೊಲ ಮೇಯ್ದ್ರೆ ಏನು ಮಾಡ್ತೀವಿ? ನೀವು ಬೇರೆದೇ ಪೂಜೆ ಮಾಡ್ತೀವಿ. ಇವೆಲ್ಲ ಸಂಸ್ಕಾರದ ಕೊರತೆ. ನಾವು ಸಂಸ್ಕಾರದಿಂದ ಭಗವಂತನನ್ನು ಪೂಜೆ ಮಾಡಿದ್ರೆ, ಭಗವಂತನನ್ನು ಪ್ರೀತಿ ಮಾಡಿದ್ರೆ ಭಗವಂತ ನಮಗೆ ಸನ್ಮಾರ್ಗವನ್ನು ಕೊಡ್ತಾನೆ. ಅದು ನಮಗೆ ನೆಮ್ಮದಿಯನ್ನು ಕೊಡುತ್ತೆ, ಆರೋಗ್ಯವಂತ ಬದುಕನ್ನು ಕರುಣಿಸುತ್ತೆ. ಹಾಗಾಗಿ ಕೃಷ್ಣ ಹೇಳಿದ್ರು, ಇನ್ಯಾಕೆ ಚಿಂತೆ ಮಾಡ್ತೀಯಾ? ಚಿಂತೆ ಬಿಟ್ಟು ನಿನ್ನ ಕೆಲಸವನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು. ಹಾಗೆ ಮಾಡಿದ್ದೆ ಆದರೆ ನಿನ್ನ ಯೋಗಕ್ಷೇಮವನ್ನು ಸ್ವತಃ ನಾನೇ ನೋಡ್ಕೊಳ್ತೇನೆ, ಭಗವಂತನೇ ನೋಡ್ತೀನಿ.
ಭಗವಂತ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥ ರೀತಿಯ ಬದುಕು ನಮ್ಮೆಲ್ಲರದು ಆಗಬೇಕು. ಅದು ನಿಜವಾದ ಜೀವನ. ನಾವು ಕೂಡ ಭಗವಂತನ ಕಡೆ ಮುಖ ಮಾಡಿದ್ರೆ ಆಗ ವರದರಾಜ ಸ್ವಾಮಿ ನಮ್ಮ ಕಡೆ ಕೃಪಾ ದೃಷ್ಟಿಯನ್ನು ಬೀರ್ತಾನೆ. ನಾವು ದೊಡ್ಡ ದೊಡ್ಡ ದೇವಾಲಯಗಳನ್ನು ಸಂಪನ್ಮೂಲ ಇವತ್ತು ಬಹಳ ಸುಲಭ. ಎಂಥ ದೇವಸ್ಥಾನಗಳನ್ನಾದರೂ ಕೂಡ ಕೆಲವು ತಿಂಗಳಲ್ಲಿ ಕಟ್ಟಿಬಿಡ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಭಗವಂತ ನಮ್ಮ ಕಡೆ ಮುಖ ಮಾಡುವಂಥ ರೀತಿ ಬದುಕುವಂಥದ್ದು ಬಹಳ ದೊಡ್ಡ ವಿಷಯ. ಹಾಗಾಗಿ ಇವತ್ತು ನಾರಾಯಣ ಸ್ವಾಮಿರವರು ಮತ್ತು ಈ ಊರಿನ ಎಲ್ಲ ಯುವಕರು, ಮುಖಂಡರು ಎಲ್ಲರೂ ಸೇರಿ ಬಹಳ ತಡ ಆದರೂ ಕೂಡ ವರದರಾಜ ಸ್ವಾಮಿ, ಬೃಂದಾವನ ವರದರಾಜ ಸ್ವಾಮಿ, ಬೃಂದಾವನ ಅಂತ ಯಾಕೆ ಹೆಸರು ಅಂತ ಗೊತ್ತಿದ್ರೆ, ಓಹೋ ಈ ಊರಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಈ ಭಾಗನೇ ಒಂಥರ ಆಧ್ಯಾತ್ಮದ ನಾಡು. ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡುವಂಥ ಮುಗ್ಧ ಜನಗಳನ್ನ ಯಾವಾಗಲೂ ನೋಡ್ತೇವೆ. ಹಿಂದೆ ಋಷಿಗಳು ಆ ಸ್ಥಳ ಅನುಷ್ಠಾನ ಮಾಡಿ ತಪಸ್ಸನ್ನ ಮಾಡಿ ಅಲ್ಲೇ ಐಕ್ಯರಾಗಿದ್ದರಿಂದ ಅವರ ಮೇಲೆ ಭಗವಂತನಿರಬೇಕು ಹಾಗೆ ಅಂತ ಹೇಳಿ ಅವರ ಬೃಂದಾವನದ ಮೇಲೇನೆ ವರದರಾಜ ಸ್ವಾಮಿ ನೆಲೆಸಿರೋದ್ರಿಂದ ಇದು ವಿಶೇಷ. ಬೃಂದಾವನ ವರದರಾಜ ಸ್ವಾಮಿ ಎಷ್ಟು ವಿಶೇಷ, ಎಷ್ಟು ಪುಣ್ಯವಂತರು ನೀವೆಲ್ಲ. ನಾವೇನ್ ಮಾಡಬೇಕಾದ್ರೂ ಕೂಡ ಗುರುವಿನ ಮೂಲಕ ಹೋಗ್ಬೇಕು. ಗುರು ಹಾಗೆ ಅಂತ ಹೇಳಿದ್ರೆ ತಾಯಿ ಅಂತ. ಅಸ್ವಚ್ಛ ಆಗಿರುವಂತ, ಗಲೀಜಾಗಿರುವಂತ ಮಗುವನ್ನ ಕರೆದು ಸ್ವಚ್ಛ ಮಾಡಿ ದೇವರು ಅಂತ ಹೇಳಿದ್ರೆ ತಂದೆ. ನಾವು ನೇರವಾಗಿ ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಭಗವಂತ ರಿಜೆಕ್ಟ್ ಮಾಡ್ತಾನೆ. ಸ್ವಚ್ಛ ಆಗ್ಬಾ ಹೋಗು ಅಂತ. ಸ್ವಚ್ಛ ಮಾಡೋರು ಯಾರು ಹಾಗೆ ಅಂತ ಹೇಳಿದ್ರೆ ಗುರುಗಳು. ಹಾಗೆ ಗಲೀಜಾಗಿರುವಂಥ ಮಗುವನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿ ಅದಕ್ಕೆ ಪೌಡ್ರ್ ಹಾಕಿ ದೃಷ್ಟಿ ಬಟ್ಟೆ ಇಟ್ಟರೆ ಆಗ ಭಗವಂತ ಬಾಚಿ ತಪ್ಪಿಕೊಳ್ತಾನೆ ಬಾಯಿಗೆ. ಅದು ಗುರುವಿನ ಕೆಲಸ, ನಮ್ಮನ್ನು ಸ್ವಚ್ಛ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಊರಿಗೆ ತಪಸ್ಸುಗಳ ಆಶೀರ್ವಾದ ಇದೆ. ಅವರ ಕರುಣೆಯಿಂದ ವರದರಾಜ ಸ್ವಾಮಿ ಬಂದು ಇಲ್ಲಿ ನೆಲೆಸಿದ್ದಾನೆ. ತಿರುಪತಿಯಿಂದಲೇ ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು. ಕಳೆದ 3 ದಿವಸಗಳಿಂದ ಸತತವಾಗಿ ಹೋಮ ಹವನಗಳನ್ನು ಅವರೆಲ್ಲರೂ ಕೂಡ ರಥವಿಕರು, ಬಹಳ ಅನುಭವಶಾಲಿಗಳು ನಡೆಸಿದ್ದಾರೆ. ಹಾಗಾಗಿ ನಾವು ದೇವಸ್ಥಾನಗಳನ್ನು ಕಟ್ಟುವಂಥದ್ದು ಒಂದು ಬಹುಮುಖ್ಯ ಭಾಗ. ಆದರೆ ದೇವರನ್ನು ನಾವು ಹೇಗೆ ನೋಡ್ತೇವೆ ಮತ್ತು ಹೇಗೆ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಾವು ಭಗವಂತನನ್ನು ನಿಷ್ಕಲ್ಮಶವಾದ ನಿರ್ವಂಚನೆಯ ಭಕ್ತಿಯಿಂದ ಪ್ರೀತಿ ಮಾಡಿದ್ರೆ, ಪೂಜಿಸಿದ್ರೆ, ಗುಡಿಯಲ್ಲಿರುವಂಥ ವರದರಾಜ ಸ್ವಾಮಿ ನಮ್ಮ ಹೃದಯ ಮಂದಿರಕ್ಕೂ ಕೂಡ ಲಗ್ಗೆ ಇಡ್ತಾನೆ. ಆ ರೀತಿಯ ಜೀವನ ಬದುಕು ನಮ್ಮೆಲ್ಲರದ್ದು ಆಗಲಿ ಹಾಗೆ ಅಂತೇಳಿ ನಾನು ಆಶಿಸ್ತಾ, ನನಗಂತೂ ಭಾಳ ಸಂತೋಷ. ಇನ್ನೂ ಭಾಳಷ್ಟೊತ್ತು ನಿಮ್ಮ ಜೊತೆ ಇರಬೇಕಾಗಿತ್ತು. ಆದರೆ ಮತ್ತೆ ನಾನು ತುರ್ತಾಗಿ ಬೆಂಗಳೂರಿಗೆ ಮತ್ತೆ ಹೋಗ್ಬೇಕಾದ್ರಿಂದ ಹೆಚ್ಚು ಮಾತುಗಳನ್ನು ನಾನು ಬಳಸಿದೆ. ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಡಾಕ್ಟರ್ ನಾರಾಯಣ ಸ್ವಾಮಿರವರು ಭಾಳ
ಸೌಮ್ಯ ಹೃದಯದ ವ್ಯಕ್ತಿಗಳು. ಇದು ಕಾಂಟ್ರಾಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ, ಇವರು ಬಹಳ ಮೃದು. ನಮ್ಮ ವೆಂಕಟರೆಡ್ಡಿ ಅವರವರು ನೆಂಟರು, ವಕೀಲರು, ಅವರು ಭಾಳ ಜೋರು. ಇವರಿಬ್ಬರು ಒಂದಾಗಿದ್ದಾರೆ. ಇವರಿಬ್ಬರು ಒಂದಾಗಿ ನಮ್ಮನ್ನು ಕರೆಯಕ್ಕೆ ಬಂದಿದ್ದು. ಅವರು ಭಾಳ ಖ್ಯಾತ ವಕೀಲರು, ಇವರು ಭಾಳ ಖ್ಯಾತ ವಕೀಲರು. ಭಾಳ ಮಗುವಿನ ಮನಸ್ಸು ನಮ್ಮ ಡಾಕ್ಟರು ನಾರಾಯಣ ಸ್ವಾಮಿರವರು. ಭಾಳ ಮೃದು ಸ್ವಭಾವ. ಅವ್ರು ಮಾತಾಡೋದು ನೋಡಿದ್ರೆ ಇವರು ಕೋರ್ಟಲ್ಲಿ ಹೋಗಿ ಹೆಂಗೆ ವಾದ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತದೆ. ಜಡ್ಜು ಹಂಗೆ ಕನ್ವಿನ್ಸ್ ಆಗ್ತಾರೇನೋ ಅವರ ಮೃದು ಸ್ವಭಾವವನ್ನು ನೋಡಿ. ಭಾಳ ಸಂತೋಷ. ನಿಮ್ಮೆಲ್ಲರ ಮನಸ್ಸು, ಅವರ ಹೃದಯ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನಿಮ್ಮ ವರದರಾಜ ಸ್ವಾಮಿ ದೇವಸ್ಥಾನ ಮೂಡಿ ಬಂದಿದೆ. ನಮಗಂತೂ ಬಹಳ ಸಂತೋಷ ಆಯಿತು. ಅದಕ್ಕೆ ಸಹಕರಿಸಿರ್ತಕ್ಕಂಥ, ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ, ದುಡಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ತಿಳಿಸ್ತಾ, ಮುಂದೆಯೂ ಕೂಡ ಅನುಚಾನವಾಗಿ ನಡೆಯುವಂಥ ಎಲ್ಲ ಸೇವೆಗಳನ್ನು ಕೂಡ ವರದರಾಜ ಸ್ವಾಮಿ ನಿಮ್ಮ ಮೂಲಕ ನೆರವೇರಿಸಿಕೊಳ್ಳಿ ಹಾಗೆ ಅಂತೇಳಿ, ವರದರಾಜ ಸ್ವಾಮಿ ಈ ಊರಿಗೂ ಈ ಭಾಗಕ್ಕೂ ಸದಾ ಒಳಿತನ್ನು ಕರುಣಿಸಲಿ. ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯಪೂರ್ಣ ಬದುಕನ್ನು, ಸುಖ ಸಮೃದ್ಧಿಯನ್ನು ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಇಷ್ಟಪಡ್ತೀನಿ. ಶ್ರೀ ಟಿ.ಎಂ. ವೆಂಕಟ ರೆಡ್ಡಿ ಉಚ್ಚ ನ್ಯಾಯಾಲಯದ ವಕೀಲರಾಗಿರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಶ್ರೀನಿವಾಸ್ ಜಿ ಪಾಟೀಲ್ಸ್ ಇನ್ ಬೆಂಗಳೂರಿನವರು, ಪೊಂಬರಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಬೃಂದಾವನ